ಹಾಯ್ ವೆಲ್ಕಮ್ ಟು ಸೋನಿಯಾ ಲಾಗ್. ಇವತ್ತು ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತರಿಸಿದೆ. ನಮ್ಮ ಮನೆಯವ್ರು ಬೆಳಗ್ಗೆಯಿಂದ ಇರಲಿಲ್ಲ, ರಾತ್ರಿನೇ ಬಂದಿದ್ದು. ಸೊ 8 ಗಂಟೆಗೆ ಹೋಗಿ ಅರ್ಧ kg ಚಿಕನ್ ತಂದರು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. 3 ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 6 ಮೆಣಸಿನ್ಕಾಯಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ದೆನ್ ಟೊಮೊಟೊ ಒಂದು 2 ಮೀಡಿಯಮ್ ಸೈಜ್ ಆದರೂ ಆಗುತ್ತೆ, ಸ್ಮಾಲ್ ಸೈಜ್ ಆದರೂ ಆಗುತ್ತೆ, ಸ್ಲೈಸ್ ಮಾಡ್ಕೊಳ್ಳಿ. 1 ಕಪ್ ಪುದೀನ, 1 ಕಪ್ ಮೆಂತೆ, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ 10 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ, ಅರ್ಧ kg ಚಿಕನು ಮತ್ತು ಅರ್ಧ kg ಜೀರಾ ರೈಸ್ನ ಇಲ್ಲಿ ಸೋಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆ 1/4 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1/4 ಚಮಚದಷ್ಟು ಉಪ್ಪು ತಗೊಂಡಿದ್ದೀನಿ. ಸೊ ಮಸಾಲೆ ಸ್ಪೈಸಸ್ ಬೇಕು: ಕಲ್ಲು ಹೂವು ಮತ್ತು ಕಸ್ತೂರಿ ಮೇಥಿ, ಚಕ್ಕೆ ಲವಂಗ 4 ಲವಂಗ, ಒಂದು 3 ಪೀಸ್ ಚಕ್ಕೆ, ಪಲಾವ್ ಎಲೆ, ಹಾಗೆ ಹೂವಿನ ಎಲೆ. ಸೊ ಅರ್ಧ kg ಚಿಕನ್ನ ನಾನಿಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾವು ಆಲ್ರೆಡಿ ಏನು ಮಸಾಲೆ ಇಟ್ಕೊಂಡಿದ್ವಲ್ಲ, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು, ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಾಕಿ ಸಾಕು. ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಲೈಟಾಗೂ ಇರುತ್ತೆ, ಚೆನ್ನಾಗಿರುತ್ತೆ ಬಿರಿಯಾನಿ. ಸೊ ಇಲ್ಲಿ ಏನು ಮಾಡಬೇಕು, ಚಿಕನ್ನ ಫಸ್ಟು ಸೋಕ್ ಮಾಡ್ಕೋಬೇಕು. ಅದಕ್ಕೆ ಮೊಸರು ಒಂದು ಬಿಟ್ಟೋಗಿತ್ತು, ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಮೊಸರು ಬಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಮ್ಯಾಗ್ನೇಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ಕಾಲು ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ಸೊ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಅದನ್ನು. ಓಕೆನಾ? ಇವಾಗ ಮ್ಯಾಗ್ನೇಟ್ ಗ್ಯಾಸ್ ಹಚ್ಚಿ 5 ಲೀಟ್ರು ಕುಕ್ಕರ್ನ ಒಲೆ ಮೇಲೆ ಇಡಿ. ಇಲ್ಲಿ ಅರ್ಧ ಲೋಟದಷ್ಟು, ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ದೆನ್ ಸ್ಪೈಸಸ್ನ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡಿ. ಅದೊಂದು ಫ್ರೈ ಆಗಿದ ತಕ್ಷಣ ನೀವೇನು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀರ ಸ್ಲೈಸ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ದೆನ್ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದೀರಲ್ಲ, ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 5 ಈರುಳ್ಳಿ ಕಟ್ ಮಾಡಿದ್ದೆ, 1 ಈರುಳ್ಳಿ ಉಳಿಸ್ಕೊಂಡಿದ್ದೀನಿ. 4 ಈರುಳ್ಳಿ ಸ್ಲೈಸ್ ಮಾಡಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮೊಸರು ಬಜ್ಜಿ ಉಳಿಸ್ಕೊಂಡೆ ನಾನು. ಸೊ ಇದನ್ನು ನೀಟಾಗಿ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಇಲ್ಲ ಗೋಲ್ಡನ್ ಕಲರ್ ತನಕ ಬರಬೇಕು. ಈ ಥರ ಬರಬೇಕು ಈರುಳ್ಳಿ. ಅಲ್ಲಿ ತನಕ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದು ಫ್ರೈ ಆಗುತ್ತೆ. ಸೊ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಸೊ ಇದಕ್ಕೆ ನಾನು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಆಡಿಸ್ಕೊಳ್ಳಿ ಕೈನ, ಯಾಕೆಂದರೆ ಅಂಟುತ್ತೆ. ಸೊ ಅದು ಒಂದು ಅಂಟಕ್ಕೆ ಬರ್ತಾಯಿದೆ ಅಂದಾಗ ನೀವು ಸೊಪ್ಪು ಅಂದರೆ ಏನು ಸೊಪ್ಪು ಇಟ್ಕೊಂಡಿದ್ರೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಅದನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡಿ. ಅದ್ರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಪರವಾಗಿಲ್ಲ. ಸೊ ಇವಾಗ ಏನು ಮಾಡಿ, ಒನ್ಸ್ ನಿಮಗೆ ಹಸಿ ಶುಂಠಿ ಎಲ್ಲ ಅಂಟ್ತಾ ಇದೆ ಅಂತ ಗೊತ್ತಾಗುತ್ತಲ್ಲ, ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಏನು ಮಾಡಿ, ನೀವು ಕಟ್ ಮಾಡ್ಕೊಂಡಿರುವಂಥ ಸ್ಲೈಸ್ ಮಾಡ್ಕೊಂಡಿರುವಂತಹ ಟೊಮೊಟೊನ ಇಲ್ಲಿ ಆ್ಯಡ್ ಮಾಡಿ. ಸೊ ನೀಟಾಗಿ ಇದು ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಸಾರ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಸಾರ್ಟ್ ಮಾಡಿಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆ ಅಂತ ಗೊತ್ತಾಗುತ್ತಲ್ವ ನಿಮಗೆ, ಫ್ರೈ ಮಾಡಿ. ಅಂದರೆ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ, ಕೈ ಆಡಿಸಿ ಚೆನ್ನಾಗಿ. ಒಂದು 30 ಸೆಕೆಂಡ್ ಹಾಗೆ ಲೋ ಫ್ಲೇಮಲ್ಲಿ ಬಿಡಿ. ಸೊ 30 ಸೆಕೆಂಡ್ ಆದಮೇಲೆ ಈ ಥರ ಫ್ರೈ ಆಗಿರುತ್ತೆ, ಈ ಥರ ಫ್ರೈ ಆಗಬೇಕು, ಅಲ್ಲಿ ತನಕ ನೀವು ಬಿಡಬೇಕು. ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮ್ಯಾಗ್ನೇಟ್ ಮಾಡ್ಕೊಂಡಿರುವಂತಹ ಚಿಕನ್ನ ಆ್ಯಡ್ ಮಾಡಬೇಕು. ಚಿಕನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದು ನೀಟಾಗಿ ಹೊಂದ್ಕೋಬೇಕು ಚಿಕನಿಗೆ. ನೀವು ಈರುಳ್ಳಿ ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದೀರಾ, ಅದನ್ನು ನೀಟಾಗಿ ಹೊಂದ್ಕೋಬೇಕು. ಒಂದು 30 ಸೆಕೆಂಡ್ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. 1 ನಿಮಿಷನೇ ಫ್ರೈ ಮಾಡಿ, ಪರವಾಗಿಲ್ಲ. ಒಂದು ನಿಮಿಷ ನೀಟಾಗಿ ಫ್ರೈ ಮಾಡಿ, ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 2 ರಿಂದ 3 ನಿಮಿಷ ಬಿಡಿ. ಅರ್ಧ ಪ್ಲೇಟ್ ಮುಚ್ಚಿ ಬಿಡಿ. ಸೊ ಈ ಥರ ಬೆಂದಿರುತ್ತೆ, ಎಣ್ಣೆ ಮೇಲ್ಗಡೆ ಬರಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ. ಜೊತೆಗೆ ಚಿಕನ್ ಕೂಡ ಬೆಂದ್ಕೊಂಡಿರುತ್ತೆ. ಸೊ ಆ ಥರ ಆದಮೇಲೆ ಏನು ಸೋಕ್ ಮಾಡಿರ್ತೀರಲ್ಲ ಜೀರಾ ರೈಸು, ಅದನ್ನು ಆ್ಯಡ್ ಮಾಡಿ. ಜೀರಾ ರೈಸ್ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಒಂದು ಸತಿ ಮಿಕ್ಸ್ ಕೊಡಬೇಕು.
ಚಿಕನ್ ಜೊತೆ ಹೊಂದ್ಕೋಬೇಕದು. ನೀಟಾಗಿ ಈ ಥರ ಮಿಕ್ಸ್ ಕೊಡಿ. ನಾನು ಆಲ್ರೆಡಿ ಬಿಸಿನೀರನ್ನು ಕಾಯಿಸ್ಕೊಂಡಿದ್ದೀನಿ. ನೀವೇನು ಅರ್ಧ ಕೆಜಿ ಅಕ್ಕಿ ಹಾಕಿದ್ದೀರ, ಆಲ್ಮೋಸ್ಟ್ ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ಬರುತ್ತೆ. 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಬಟ್ ಹಾಕಬೇಕಾದ್ರೆ ನಾನು ಜಸ್ಟ್ 3.5 ಲೋಟ ಅಷ್ಟೇ ಹಾಕ್ಕೊಳ್ಳೋದು. ಯಾಕೆ ಅಂದರೆ ಅಕ್ಕಿ ಆಲ್ರೆಡಿ ಸೋಕ್ ಆಗಿರುತ್ತಲ್ಲ, ಸೊ ಕಮ್ಮಿ ನೀರು ತಗೊಳುತ್ತೆ. ಮತ್ತು ಜೊತೆಗೆ ಬಿಸಿನೀರು ಕೂಡ ಇರೋದ್ರಿಂದ ಸೊ 3.5 ಲೋಟದಷ್ಟು ನೀವು ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಲೋಟ ಅಕ್ಕಿಗೆ 3.5 ಲೋಟದಷ್ಟು ಬಿಸಿ ನೀರು ಹಾಕ್ತಾಯಿದ್ದೀನಿ. ಸೊ ಕೇಳಿಸ್ಕೊಳ್ಳಿ, 2 ಲೋಟ ಅಕ್ಕಿಗೆ ಸೋಕ್ ಮಾಡ್ಕೊಂಡಿರುವಂತಹ ಅಕ್ಕಿಗೆ 3.5 ಲೋಟದಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸೋಕ್ ಆಗಿರುತ್ತೆ, ಬಿಸಿನೀರು ಬೇರೆ ಇರುತ್ತೆ. ಸೊ ಬಿಸಿನೀರು ಇರೋದ್ರಿಂದ ನೀರು ಕುದಿ ಬರೋದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ. ಈ ಥರ ನೀರು ಹಾಕಿಬಿಟ್ಟು ಒಂದು ಸತಿ ಕೈ ಆಡಿಸ್ಬಿಟ್ಟು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ 30 ಸೆಕೆಂಡ್ ಮುಚ್ಚಾದಮೇಲೆ 30 ಸೆಕೆಂಡ್ ಬಿಡಿ. 30 ಸೆಕೆಂಡಿಂದ 1 ನಿಮಿಷನೇ ಬಿಡಿ. 1 ನಿಮಿಷ ಬಿಟ್ಟ ಮೇಲೆ ಈ ಥರ ಕುದಿ ಬರ್ತಾ ಇರುತ್ತೆ. ಒಂದು ಸತಿ ನೀಟಾಗಿ ಮಿಕ್ಸ್ ಕೊಡಿ. ನೀಟಾಗಿ ಮಿಕ್ಸ್ ಕೊಟ್ಟು ನೀವೇನು ಕೊತ್ತಂಬರಿ ಹುಡಿ ಇಟ್ಕೊಂಡಿರ್ತೀರಲ್ಲ, ಆ ಕೊತ್ತಂಬರಿ ಹುಡಿನ ಆ್ಯಡ್ ಮಾಡಿ. ಅಕ್ಕಿ ಈ ಥರ ಮೇಲೆ ಬರಬೇಕು, ಒಂಚೂರು ಈ ಥರ ಮಾಯ್ಶ್ಚರೈಸ್ ಇರಬೇಕು, ನೀರು ಇರಬೇಕು, ತೀರಾ ಡ್ರೈ ಮಾಡಬೇಡಿ. ಸ್ವಲ್ಪ ಅಕ್ಕಿ ಮೇಲ್ಗಡೆ ಬೆಂದು ಬರಬೇಕು ಅಲ್ಲಿ ತನಕ. ಇನ್ನೂ ನೋಡ್ತಿದ್ದೀರಲ್ಲ, ಇಷ್ಟು ಬಂದರೆ ಸಾಕು. ಸೊ ಇವಾಗ ಕೊತ್ತಂಬರಿ ಹುಡಿನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸತಿ ರುಚಿ ನೋಡಿ. ನಿಮಗೇನಾದರೂ ಇನ್ನೂ ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಸತಿ ನೀಟಾಗಿ ಮಿಕ್ಸ್ ಕೊಟ್ಟು ಅಂದರೆ ನೀಟಾಗಿ ಅದು ಹೊಂದ್ಕೋಬೇಕಲ್ಲ. ಈ ಥರ ನೀವು ಮೊದಲೇ ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚಿಕನ್ನು ಕೂಡ ಮ್ಯಾಗ್ನೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟು ಚಿಕನಿಗೆ ಆಗಿರುತ್ತೆ. ಒಂದೊಂದು ಬಿರಿಯಾನಿಲಿ ಚಿಕನಿಗೆ ಟೇಸ್ಟೇ ಇರೋಲ್ಲ, ರೈಸ್ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ. ಸೊ ಇವಾಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಕೂಗಿಸ್ಕೊಳ್ಳಿ. ಬೇಗ ಬಂದರೆ 2 ತೊಗೊಂಡ್ರಿ. ನಿಮ್ಮ ಕುಕ್ಕರ್ದು ಏನಾದ್ರು ವಿಷಲ್ ಬೇಗ ಬಂದರೆ 2 ತೊಗೊಳ್ಳಿ, ಇಲ್ಲಾಂದರೆ 1 ವಿಷಲ್ ಸಾಕು. ಅಷ್ಟೊತ್ತಿಗೆ ನಾನಿಲ್ಲಿ ಅಂದರೆ ಮೊಸರು ಬಜ್ಜಿ ಮಾಡೋಣ ಅಂತ ಒಂದು ಬೌಲ್ಗೆ ಒಂದೇ ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಉಳಿದಿತ್ತಲ್ಲ ಒಂದು ಈರುಳ್ಳಿ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹುಡಿನೂ ಮಿಕ್ಕಿಸ್ಕೊಂಡಿದ್ದೆ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಟೊಮಾಟೋನ ಸ್ಲೈಸ್ ಮಾಡಿಬಿಟ್ಟು, ಅಂದರೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅರ್ಧ ಟೊಮಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬಿರಿಯಾನಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಅರ್ಧ ಕೆಜಿಯಲ್ಲಿ ಏನೇನು ಇಂಗ್ರೀಡಿಯೆಂಟ್ ಹಾಕಿ ಮಾಡಬೇಕು ಅಂತ ನಾನು ತೋರಿಸಿದ್ದೀನಿ. ಬ್ಯಾಚುಲರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ನೀವು. ಸೊ ಇಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡಿದ್ದೀನಿ. ಮತ್ತು ಏನು ಅಂದರೆ 1/4 ಚಮಚದಷ್ಟು ಉಪ್ಪು, ಹಾಗೆ 1/4 ಚಮಚದಷ್ಟು ಮೆಣಸಿನ ಹುಡಿನ ಆ್ಯಡ್ ಮಾಡ್ಕೊಳ್ಳಿ. ಮೆಣಸಿನ ಹುಡಿ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಿ. 1/4 ಲೀಟ್ರಷ್ಟು ಮೊಸರನ್ನ ಆ್ಯಡ್ ಮಾಡಿಬಿಡಿ. ಸೊ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೊಸರನ್ನ ಮೊದಲು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಆಮೇಲೆ ಇಂಗ್ರೀಡಿಯೆಂಟ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಸತಿ ಈ ಥರ ಬಿರಿಯಾನಿ ಮಾಡಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನನ್ನ ಪೇಜ್ ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಬಹುದು ಕುಕ್ಕರ್ ಮುಚ್ಚಳನ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಅಂತ ಬಿರಿಯಾನಿದು. ಒಂದು ಲಿಂಬೆ ಗಾತ್ರದ ನಿಂಬೆಹಣ್ಣಲ್ಲಿ ನಾನು 4 ಪೀಸ್ ಮಾಡಿದ್ದೀನಿ. 1/4 ನಿಂಬೆಹಣ್ಣು ಒಂದು ಸತಿ ಹಾಕ್ತೀನಿ. ಆಮೇಲೆ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಕೊಟ್ಟು ಅರ್ಧ ಮಿಕ್ಸ್ ಕೊಟ್ಟು ಇನ್ನೊಂದು 1/4 ನಿಂಬೆಹಣ್ಣನ್ನು ನೀಟಾಗಿ ಹಾಕ್ತೀನಿ. ಸೊ ನಿಮಗಿನ್ನೂ ಹುಳಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣನ್ನ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂದು ಸತಿ ಎಲ್ಲರೂ ಈ ಬಿರಿಯಾನಿನ ಟ್ರೈ ಮಾಡಿ, ಮನೇಲೇ ತುಂಬ ಕ್ಯೂಟಾಗಿ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.